ಬಳ್ಳಾರಿಯ ಬೂರ್ಸ್ಪೇಟೆ ಪೊಲೀಸರು ಭರ್ಜರಿ ಕಾರಾಚರಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಳ್ಳಾರಿ ನಗರದ ಡಿಸಿ ಆಫೀಸ್ ಮುಂದೆ ಇರತಕ್ಕಂಥ ಬೂರ್ಸ್ಪೇಟೆ ಠಾಣೆಯಲ್ಲಿ ತಾವು ಗಮನಿಸಬಹುದು. ಸುಮಾರು 5,70,00,000ದಷ್ಟು ಹಣವನ್ನ ಈಗಾಗಲೇ ಬೂರ್ಸ್ಪೇಟೆ ಪೊಲೀಸರು ವಶ ಪಡೆದ ಮೂಲಕವಾಗಿ ಈಗಾಗಲೇ ಪೊಲೀಸರಿಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಬಳ್ಳಾರಿಯ ಒಬ್ಬ ಗೋಲ್ಡ್ ಶಾಪ್ ಮಾಲೀಕನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮನೆಯಲ್ಲಿ ಇಷ್ಟೊಂದು ಕ್ಯಾಶ್ ಇತ್ತು ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿರ್ತಕ್ಕಂಥ ಪೊಲೀಸರು ಕೊಟ್ಟಿರುವಂತದ್ದು. ಮತ್ತು ಜೊತೆಗೆ 5,70,00,000 ಜೊತೆಗೆ 1 kg ಬಂಗಾರ ಮತ್ತು ಬೆಳ್ಳಿಯನ್ನ ಈಗಾಗಲೇ ಪಡೆದಿರತಕ್ಕಂಥದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಪೊಲೀಸರು ಈಗಾಗಲೇ ಆಭರಣ ಸಂಬಂಧಪಟ್ಟಿರ್ತಕ್ಕಂತಹ ಗೋಲ್ಡ್ ಆಗಿರ್ಬೋದು ಮತ್ತು ಬೆಳ್ಳಿ ಆಗಿರ್ಬೋದು, ಬೆಳ್ಳಿ ಸಂಬಂಧಪಟ್ಟಂತಹ ಆಭರಣಗಳನ್ನು ಈಗಾಗಲೇ ಚೀಲದಲ್ಲಿ ತುಂಬುತ್ತಾ ಇರುವಂತದ್ದು. ಅಂತಂದ್ರೆ ಪ್ರಮುಖವಾಗಿ ಈಗ ಲೋಕಸಭೆ ಚುನಾವಣೆ ಹತ್ತಿರ ಬಂದಿರೋದಾಗಿ ಇಷ್ಟೊಂದು ಭರ್ಜರಿ ಹಣ ಸಿಕ್ಕಿರುವುದು ಮಾತ್ರ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿರುವಂತದ್ದು. ಮತ್ತು ಪ್ರಮುಖವಾಗಿ ಈಗಾಗಲೇ ಇದು ಏನಾದರೂ ಲೋಕಸಭೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಬಳಕೆ ಮಾಡಲಿಕ್ಕೋಸ್ಕರ ಬಂದಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹಾರ್ಡ್ ಕ್ಯಾಶ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿರುವಂತದ್ದು ಮಾತ್ರ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡುವಂಥದ್ದು. ಮತ್ತು ಜೊತೆಗೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆಗೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿರುತ್ತದೆ. ಕ್ಯಾಮರಾ ಪರ್ಸನ್ ವಿನಾಯಕ ಬೆಳಗ್ಗೆ TV9 ಬಳ್ಳಾರಿ.